ಏನಂದ್ರೆ ಈಗ ಅವ್ರದ್ದೇನು ಅನೈತಿಕ ಸಂಬಂಧ ಇತ್ತು ರೀ ರೇಷ್ಮಾ ಮತ್ತು ಆನಂದ್ ಅಂತ ಅದು ಈಗ 2-3 ತಿಂಗಳಿಂದ ನಡೆದಿತ್ತು ರೀ. ಅದು ನಮ್ಗೆ ನಿನ್ನೆ ಗೊತ್ತಾಗಿದೆ. ಮತ್ತು ಊರು ಹಿರಿಯರ್ದಾಗ ಈಗ ನಮ್ಮ ಸ್ಟೇಷನ್ಗೆ ಹೋಗಿ ಅದನ್ನು ಒಂದು ಬಗೆಹರಿಸ್ಕೊಂಡು ಬಂದಿದ್ದರು. ರಾತ್ರಿ ಅವ ಏನೋ ಮನೆಗೆ ಹೋಗಿ ಅಕ್ಕಿ ಹತ್ಯೆ ಮಾಡಿ ತಾನೂ ಆತ್ಮಹತ್ಯೆ ಮಾಡ್ಕೊಂಡು ಅಂತ ಸುದ್ದಿ ಐತಿ. ಈಗ ನಾ ಈಗ ಗೊತ್ತಾಗಿದ್ದ 2 ತಿಂಗಳಿಂದ ಆಯ್ತು ರೀ. ಇದು ಮೊದಲು ಏನಾಯ್ತು ನಮ್ಗೆ ಗೊತ್ತಿಲ್ಲ ರೀ. ಅದು ಹಾಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ನ್ಯಾಯ ಪಂಚಾಯತಿ ಮಾಡ್ಕೊಂಡು ಬಂದಾರೆ ರೀ. ಆಮೇಲೆ ಇದಾದ ಸ್ಟೇಷನಿಂದ ಬಂದು ಒಂದು 4-5 ದಿವಸಕ್ಕೆ ಇದು ಘಟನೆ ಆಗೈತೆ. ಹೌದು, ಒಂದು 3-4 ತಿಂಗಳಿಂದ ಸುಸೈಡ್ ಅಟೆಂಪ್ಟ್ ಮಾಡಿದ್ರಿ ಅವ. ಈಕೆ ಸಂಬಂಧ ಐತೆ ಅದು ಗೊತ್ತಿಲ್ಲ ರೀ. ಅದೇನು ನಮಗೆ ಅಷ್ಟು ಡಿಟೇಲಾಗಿ ಏನು ಗೊತ್ತಿಲ್ಲ ರೀ ಅದ್ರ ಬಗ್ಗೆ. ಇಬ್ಬರದು ಮದುವೆ ಆಗಿದೆ ರೀ. ಆನಂದ್ಗೆ 3 ಮಕ್ಕಳು ಅದಾವು, ಆಕಿಗೆ 2 ಮಕ್ಕಳು ಅದಾವೆ. ಇಲ್ಲೇ ಬಾಜುಕಿನ ಗಲ್ಲಿಯಾಗ ಇರ್ತಾರೆ ರೀ. ಬಾಜುಕಿನ ಗಲ್ಲಿ ಒಳಗೆ ಇರ್ತಾರೆ. ಹುಡುಗನು ಅಲ್ಲೇ ಇರ್ತಾರೆ. ಹಾಂ, ಏನಂದ್ರೆ ಹೌದೆಲ್ಲ ಮಾಡಿದ್ರಿ ರೀ. ಆದ್ರೂ ನಾವು ಹಿಂಗೆ ಮಾಡ್ಯಾನ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ಈಗ ನಾವೇನು ಹೇಳೋಕ್ಕೆ ಸಾಧ್ಯ ಇಲ್ಲ ರೀ. ಅವ್ರ ಮನ್ಯಾಗ ಆಕಿ ಹೆಣ್ಮಗಳ ಮನ್ಯಾಗ ಹೋಗಿ ಇದನ್ನು ಕೆಲಸ ಮಾಡ್ಯಾನ ರೀ. ನಿನ್ನ ರಾತ್ರಿ ಸುಮಾರು 9:30 9:45 ಒಳಗೆ ಮಾಡ್ಯಾನ ರೀ. ಅಕ್ಕಿಗೆ 2 ಮಕ್ಕಳಿದ್ದಾರೆ ರೀ. ಒಂದು ಗಂಡ ಒಂದು ಹೆಣ್ಣು ಇದ್ರು. ಆಗ ಗಂಡ ಅದಾನ ರೀ. ಇದು ನಮಗೆ ನಿನ್ನೆ 10 ಗಂಟೆಗೆ ಗೊತ್ತಾಯ್ತು ರೀ. ನಮಗೆ ಫೋನ್ ಮಾಡಿದ್ರು, ನಾವು ಹೋದ ಮೇಲೆ ಗೊತ್ತಾಗಿದ್ರಿ. ಸಂಜಯ್ ಸುತಾರ್ ಅಂತ.